ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಹಣ ಬಿಡುಗಾಗಿಲ್ಲ, ಹಣ ಯಾವಾಗ ಬರುತ್ತೆ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನೋ ಎಲ್ಲ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋಗೆ ಡಿಸೆಂಬರ್ ಹಣ ಸಾಕಷ್ಟು ಜನಕ್ಕೆ ಬಂದಿಲ್ಲ, ಪ್ಲಸ್ ಜನವರಿ ಪೆಂಡಿಂಗ್ ಇದೆ. ಡಿಸೆಂಬರ್ ಹಣನ ಆಲ್ಮೋಸ್ಟ್ ಸಾಕಷ್ಟು ಜನಕ್ಕೆ ಕ್ಲಿಯರ್ ಕೂಡ ಮಾಡಿದ್ದಾರೆ, ಕೆಲವರಿಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಪ್ಲಸ್ ಜನವರಿ ಬರಬೇಕಾಗುತ್ತೆ, ಕೆಲವರಿಗೆ 6,000, ಕೆಲವರಿಗೆ 3,000 ಹಣ ಕೂಡ ಜಮೆ ಆಗಬೇಕಾಗುತ್ತೆ. ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮಗೆ ಗೊತ್ತಿರೋಗೆ ಹಂತ ಹಂತವಾಗಿ ಹಣ ಹಾಕ್ತಾರೆ. ಹಣ ಯಾವಾಗ ಆಗ್ತಾ ಇದ್ದಾರೆ ಅಂದ್ರೆ ನಿಮಗೆ ಗೊತ್ತಿರೋಗೆ ಮಂತ್ ಎಂಡ್ಗೆ ಆಗ್ತಾ ಇದ್ದಾರೆ. ಲಾಸ್ಟ್ ಟೈಮು ಎಲ್ಲ ನಿಮಗೆ ಒಂದು ನೋಡ್ಕೊಳ್ಳೋದಾದ್ರೆ ಕರೆಕ್ಟಾಗಿ ಮಂತ್ ಎಂಡ್ಗೆ ಹಣನ ಕೂಡ ಬಿಡುಗಡೆ ಮಾಡ್ತಿರೋ ರೀತಿ ಸರ್ಕಾರ ಮಾಡ್ತಾ ಇತ್ತು. ಆ ನಿಟ್ಟಿನಲ್ಲಿ ನಿಮಗೆ ಈಗ ಫೆಬ್ರವರಿ ಎಂಡ್ ಆಗ್ತಾ ಇದೆ. ನಿಮಗೆ ಜನವರಿ ಹಣ ಕೂಡ ಇದೇ ಫೆಬ್ರವರಿ ಎಂಡ್ಗೆ ನಿಮಗೆ ಜಮೆ ಮಾಡ್ತಾರೆ. ಪ್ಲಸ್ ನಿಮಗೆ ಪೆಂಡಿಂಗ್ ಇರೋ ಹಣ ಕೂಡ ಇದೇ ಮಂತ್ ಎಂಡ್ಗೆ ಜಮೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ವಾರ ಮಂತ್ ಎಂಡ್ ಆಗುತ್ತೆ. ಈ ವಾರ ಇನ್ನ 4 ದಿನದಲ್ಲೇ ಎಕ್ಸ್ಪೆಕ್ಟ್ ಮಾಡಬಹುದು. ಈ ವಾರ ಆಗಿಲ್ಲ ಅಂದ್ರೆ ನಿಮಗೆ ಇನ್ ಕೇಸ್ ಡಿಲೇ ಆದ್ರೆ ನೆಕ್ಸ್ಟ್ ವೀಕ್ ನಿಮಗೆ ಹಣ ಜಮೆ ಮಾಡ್ತಾರೆ. ಒಟ್ಟಾರೆ ನಿಮಗೆ ಇನ್ನ ನೆಕ್ಸ್ಟ್ ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಒಳಗಡೆ ನಿಮಗೆ 2 ಕಂತಿನ ಹಣ ಕೂಡ ಕ್ಲಿಯರ್ ಆಗುತ್ತೆ. ನಿಮ್ಮ ಸ್ಟೇಟಸ್ ನೋಡ್ಕೊಳ್ಳಿ, ಸ್ಟೇಟಸ್ ಅಪ್ಡೇಟ್ ಕೂಡ ಆಗಿದೆ ಅಂತ. ಸ್ಟೇಟಸ್ ಅಪ್ಡೇಟ್ ಆಗಿ ಎಲ್ಲ ಮಾಹಿತಿ ಕರೆಕ್ಟ್ ಆಗಿದೆ, ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ರೆ ನಿಮಗೆ ಹಣ ಜಮೆ ಆಗುತ್ತೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನ ಈ ವೀಕ್ ಕಾಯಿರಿ, ಈ ವೀಕ್ ಜಮೆ ಆಗಿಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ವೀಕ್ ಬರುತ್ತೆ. ಕೆಲವರಿಗೆ 3,000 ಬರುತ್ತೆ, ಕೆಲವರಿಗೆ 2 ಕಂತಿಂದು ಪೆಂಡಿಂಗ್ ಇರೋ 6,000 ಕೂಡ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಂತ ಕೂಡ ಮಾಹಿತಿ ಬರ್ತದೆ. ಯಾರೆಲ್ಲ ಕಾಯ್ತಾ ಇದ್ದಾರೆ ಅವರಿಗೆ ಬಿಗ್ ಅಪ್ಡೇಟ್. ಇದೇ ರೀತಿ ಆಸ್ ಯೂಶುವಲ್ ನಿಮಗೆ ತಿಂಗಳು ಇದೇ ರೀತಿ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಹಣ ಕೂಡ ಜಮೆ ಕೂಡ ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ. ಅದನ್ನು ಕೂಡ ನೀವು ಗಮನಿಸಬೇಕಾದ ವಿಷಯ ಆಗಿರುತ್ತೆ. ಅಂಡ್ ನಿಮಗೆ ಮೈನ್ ಥಿಂಗ್ ಸೆಲ್ಫ್ ಡಿಕ್ಲರೇಷನ್ ಕೂಡ ಯಾರು ಮಾಡಿಲ್ಲ, ದಯವಿಟ್ಟು ಮಾಡಿ. ಲಾಸ್ಟ್ ಡೇಟ್ ಎಂಡ್ ಆಗ್ತದೆ, ಇಲ್ಲ ನಿಮಗೆ ಹಣ ಕೂಡ ಬರೋದಿಲ್ಲ. ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕಡ್ಡಾಯವಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ. ಅಂಡ್ ನಿಮಗೆ ಯುವನಿಧಿ ಯೋಜನೆ ನಿಮಗೆ ಗೊತ್ತಿರೋ ಹಾಗೆ ಲೈಕ್ ಯಾರೆಲ್ಲ ನೀವು ಏರ್ ಎಜುಕೇಶನ್ ಕೂಡ ಮಾಡ್ತಾ ಇದ್ರೆ ಒಂದ್ಸಲ ನಿಮ್ಮ ವೆರಿಫೈ ಕೂಡ ಮಾಡ್ತಾ ಇದ್ದಾರೆ. ನಿಮ್ದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ, ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ, ಕೆಲವರಿಗೆ ಇದನ್ನ ಯೋಜನೆಯಿಂದ ರಿಮೂವ್ ಕೂಡ ಮಾಡ್ತಾ ಇದ್ದಾರೆ. ನೀವು ಅದ್ರಲ್ಲಿ ಇದ್ದೀರಾ ಇಲ್ವಾ ಅಂತ ಹೇಳಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಲೈಕ್ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು.